ಮದುವೆ ಅಂದರೆ ಏನೋ ಸೊಗಸು ಸಂಭ್ರಮ. ಜೊತೆಯಾಗೋ ಎರಡು ಹೃದಯಗಳು ಒಂದಾದ್ರೆ ಅದೊಂದು ಪವಿತ್ರ ಬಾಂಧವ್ಯ, ಸುಮಧುರ ಜೀವನ ಕಾವ್ಯ. ಅಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ಎಲ್ಲ ಅಯೋಮಯ, ಬಾಳು ಶೋಚನೀಯ. ರಾಜಸ್ಥಾನಿ ಹುಡುಗರಿಗಂತೂ ಆ ಮದುವೆ ಅನ್ನೋದು ಮಹಾ ಕಷ್ಟ. ಅವನು ನಿಜಕ್ಕೂ ಕಳೆದು ಹೋಗಿದ್ದ. ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಯೋಚನೆ ಮಾಡಿದ್ದ. ಈ ಜನ್ಮದಲ್ಲಿ ತನಗೆ ಮದುವೆ ಅನ್ನೋದಾಗೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದ ಸುಧೀಂದ್ರನಿಗೆ ಜಯಶ್ರೀ ಸಿಕ್ಕಿದ್ದು ರಾಜಸ್ಥಾನದ ಮ್ಯಾರೇಜ್ ಬ್ರೋಕರ್ ದಿಲೀಪ ಅನ್ನೋನಿಂದ. ಆತ ಈ ಛೋಪ್ರಾಗೆ ಧಾರವಾಡದ ರತ್ನ ಆಂಟಿಯ ನಂಬರ್ ಕೊಟ್ಟು ಕಳಿಸಿದ್ದ. वो रत्ना करके मिली, उसका नाम शकुंतला है। हाँ। उसने ही बताया था मेरे को। क्या करती है वो? वो ये एजेंट का काम करती है। अच्छा। हाँ। राजस्थान में एजेंट दिलीप जैन करके था। हाँ। उसने यहाँ के एजेंट का नाम बताया था। वो एजेंट यहाँ पे मिलेगी। वो एजेंट का कांटेक्ट करना, नंबर दिया था मेरे को। वो इस सब से बातचीत करके लड़की को बता के यस या नो का मेरे को जवाब देना फ़ोन पे वापस आओगे तब। ये इस सब से बातचीत चली थी। रत्ना कितनी लड़कियों को बताया आपको? मेरे को तो एक ही लड़की बताई। क्या नाम था उसका? जयश्री बताया था। अच्छा। जयश्री रावण्णा देसाई। ಜಯಶ್ರೀ ಬಗ್ಗೆ ಆಕೆ ರಾಮಣ್ಣ ದೇಸಾಯಿ ಅನ್ನೋರ ಮಗಳು ಅನ್ನೋದು ಬಿಟ್ರೆ ಮನೆಯಲ್ಲಿದೆ, ಅವಳೇನು ಮಾಡ್ಕೊಂಡಿದ್ಲು, ಅವರ ತಂದೆ ತಾಯಿಯ ಕೆಲಸ ಏನು, ಯಾವುದೂ ಇವನಿಗೆ ಗೊತ್ತಿಲ್ಲ. ಈ ಛೋಪ್ರಾ ಒಬ್ಬನೇ ಅಲ್ಲ, ರಾಜಸ್ಥಾನದಿಂದ ಇಲ್ಲಿಗೆ ಬಂದು ಬಡವರ ಮನೆಯ ಹುಡುಗಿಯರನ್ನ ಮದುವೆ ಮಾಡ್ಕೊಂಡು ಹೋಗೋ ತುಂಬಾ ಜನರಿಗೆ ಇದೆಲ್ಲ ಗೊತ್ತೇ ಇರೋದಿಲ್ಲ. ಅವರು ಮೊದಲು ನೋಡೋದು ಹಿಂದಿ ಬರುತ್ತಾ ಅಂತ, ಬಂದ್ರೆ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಅಭಿಪ್ರಾಯ ರಾಮಚಂದ್ರ ರಾವ್ ಅವರದ್ದು. ಇಲ್ಲೇನಂದರೆ ಒಂದು, ಈಗ ರಾಜಸ್ಥಾನಕ್ಕೆ ಜೋಧ್ಪುರ್ ಹುಬ್ಳಿಯಿಂದ ಡೈರೆಕ್ಟ್ ಟ್ರೈನ್ ಕನೆಕ್ಟಿವಿಟಿ ಇದೆ. ಇನ್ನೊಂದೇನೆಂದರೆ ಇಲ್ಲಿ ಈ ನಾರ್ತ್ ಕರ್ನಾಟಕ ಎಸ್ಪೆಷಲಿ ಹುಬ್ಳಿ ಧಾರವಾಡ ಆಗಲಿ ಸುತ್ತಮುತ್ತ ಹಳ್ಳಿಗಳಲ್ಲಾಗಲಿ ಎಲ್ಲರೂ ಹಿಂದಿ ಚೆನ್ನಾಗಿ ಮಾತಾಡ್ತಾರೆ. ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು, ಎಲ್ಲ ಪ್ರತಿಯೊಬ್ಬರು ಹಿಂದಿ ಚೆನ್ನಾಗಿ ಮಾತಾಡೋದನ್ನ ಕಮ್ಯುನಿಕೇಷನ್ ಗ್ಯಾಪ್ ಇಲ್ಲ. ಏನು ಗ್ಯಾಪ್ ಇರಲ್ವ, ಇರೋದೆಲ್ಲ ಬರೀ ಗ್ಯಾಪೆ. ಪರಸ್ಪರ ಏನೇನೂ ಗೊತ್ತಿಲ್ಲದೆ ಈ ರಾಜಸ್ಥಾನಿಗಳು ಅದ್ಯಾಕೆ ಇಲ್ಲಿಂದ ಮದುವೆ ಮಾಡ್ಕೊಂಡು ಹೋಗ್ತಾರೆ? ಅಲ್ಲಿ ಹುಡುಗಿರಿಗೇನು ಪರಾನ? कोई गरीब खाते के हिसाब से बोले कोई मिल जाए या गरीब रहे पैसा दे के काम किया था, लेकिन ये नहीं पता था कि आगे ऐसा हो जाएगा। लड़की तो मिलती है, लेकिन ऐसा है कि वहाँ का रूल से अमुक लोगों का ऐसे विचार रहते हैं कि लड़की दो, आपके घर में लड़की है, मेरे घर के अंदर लड़की है, आपकी लड़की आपको दी, मेरी लड़की, ऐसा एक्सचेंज का सिस्टम है। ಹಾಗಾದ್ರೆ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಮಾತ್ರ ಗಂಡಸಿಗೆ ಮದುವೆ ಅಂದಂಗಾಯ್ತು. ಅದಲು ಬದಲು ಇಲ್ಲ ಅಂದ್ರೆ ಮದುವೆನೇ ಇಲ್ಲ ಅನ್ನೋ ಹಂಗೇನು ಅಲ್ಲಿನ ಪರಿಸ್ಥಿತಿ ಇಲ್ಲ. ಆದ್ರೆ ಹುಡುಗರಿಗೆ ವಯಸ್ಸಾಯ್ತು ಅಂದ್ರೆ ಹುಡುಗಿ ಸಿಗಲ್ಲ. ಚಿಕ್ಕ ವಯಸ್ಸಿನಲ್ಲೇ ಲೈಫಲ್ಲಿ ಸೆಟ್ಲ್ ಆಗಿದ್ರೆ ಮದುವೆಯಾಗತ್ತೆ. ಅದು ಬಿಟ್ಟು ಈ ಸುಧೀಂದ್ರನ ಥರ 35-45 ವರ್ಷಕ್ಕೆ ಒಂದಷ್ಟು ದುಡ್ಡು ಕಾಸು ಮಾಡಿಕೊಂಡು ನಂತರ ಮದುವೆಯಾಗ್ತೀನಿ ಅಂದ್ರೆ ಕಷ್ಟ. लेकिन मेरे घर के अंदर सिस्टर है, वो सिस्टर का मैरिज 8 साल पहले ही हो चुका है, मेरी मदर नहीं है। मैं बोला मेरा तो कब भी हो जाएगा, लेकिन इस बच्ची जवान लड़की को घर के अंदर रखना भी अच्छा नहीं है, इसके लिए जल्दी से मैंने उनका घर बसा दिया मैंने। ಹೀಗೆ ತಂಗಿ ಮದುವೆ ಮಾಡಿ ತಾನು ಮದುವೆ ಮಾಡ್ಕೋಬೇಕು ಅನ್ನೋವಷ್ಟರಲ್ಲಿ ವಯಸ್ಸಾಗಿದೆ. ಆಗ ಬ್ರೋಕರ್ ಹತ್ರ ಹೋದಾಗ್ಲೇ ಆತ ಹುಬ್ಬಳ್ಳಿ ಕಡೆ ಬಡ ಸಂಪ್ರದಾಯಸ್ಥ ಹುಡುಗಿರಿದ್ದಾರೆ, ದುಡ್ಡು ಕೊಟ್ಟು ಮದುವೆ ಮಾಡ್ಕೋಬಹುದು ಅಂದಿದ್ದ. वो तो ऐसा है कि मेरे घर के अंदर कोई मेंबर नहीं, खाली 2 मेंबर ही है। घर की मजबूरी के हिसाब से लोगों के कहने के ऊपर, भाई जिंदगी ऐसे ही गुजारेगा, अकेले जिंदगी गुजरती थोड़ी है, ये मजबूरी थी। ये हिसाब से एजेंट के थ्रू से बातचीत हुई थी और एजेंट ने ये काम करने के हिसाब से बोले चलो कोई गरीब खाते के हिसाब से बोले कोई मिल जाए या गरीब रहे पैसा दे के काम किया था। ಅಷ್ಟಾದ ಮೇಲೆ ಹಣದ ಚೀಲ ಹಿಡ್ಕೊಂಡು ಬಂದು ಹೆಂಡತಿ ಅಂತ ಈ ಜಯಶ್ರೀ ಅಲಿಯಾಸ್ ಗುಲ್ಜಾರ್ನನ್ನ ಕರ್ಕೊಂಡು ಹೋದವನಿಗೆ ಉಂಡೆ ನಾಮ ಹಾಕೇ ಬಿಟ್ರು. ಮಿಸ್ ಆಗಿದ್ದಾಳೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರಿಂದ ವಂಚಕರು ಅರೆಸ್ಟ್ ಆಗಿದ್ದಾರೆ. ಆದ್ರೆ ಈ ಹಿಂದೆ ವಂಚನೆಗೊಳಗಾದವರು ದುಡ್ಡು ಕೊಟ್ಟು ಹುಡುಗಿಯನ್ನ ಇಲ್ಲಿಂದ ಕರ್ಕೊಂಡು ಹೋಗಿದ್ದೇ ತಪ್ಪು,
ತಮಗೂ ಶಿಕ್ಷೆಯಾಗಬೇಕು ಅನ್ನೋ ಭಯದಿಂದ ದೂರು ದಾಖಲಿಸಿರಲಿಲ್ಲ. ಆದರೆ ಈ ಚೋಪ್ರಾ ಮಾತ್ರ ಆಗಿದ್ದಾಗ್ಲೇ ತನ್ನ ಹಂಗೆ ಬೇರೆಯವರು ವಂಚನೆಗೊಳಗಾಗೋದು ಬೇಡ, ಈ ಹೆಂಗಸರಿಗೆ ಪೊಲೀಸರು ಬುದ್ಧಿ ಕಲಿಸ್ಲಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ. ಆದರೆ ಬುದ್ಧಿ ಕಲ್ತಾರ ಇವರು? ಎಸ್, ಬುದ್ಧಿ ಕಲಿಸಲೇಬೇಕು. ಮದುವೆಯ ಪಾವಿತ್ರ್ಯತೆಯನ್ನ ಉಳಿಸಬೇಕು ಅಂತ ಪೊಲೀಸರು ನಿಂತಿದ್ದಾರೆ. ಈ ಮದುವೆ ಬಿಸ್ನೆಸ್ ತಡೆಯೋದಕ್ಕೆ ಅಂತಾನೆ ಸ್ಪೆಷಲ್ ಪಡೆ ಇಟ್ಟಿದ್ದಾರೆ. ನಕಲಿ ಬ್ರೋಕರ್ಸ್ಗಳನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಏನೇ ಮಾಡಿದ್ರೂ ಹುಡುಗರು ಎಚ್ಚೆತ್ಕೋಬೇಕು. ಹಿಂದೆ ಮುಂದೆ ಯೋಚಿಸದೆ ಹಣ ಕೊಟ್ಟು ಹುಡುಗಿರ್ನ ಖರೀದಿಸೋ ಹುಚ್ಚು ಬುದ್ಧಿ ಇರೋವರೆಗೂ ಇಂಥವರು ಹುಟ್ಕೋತಾನೆ ಇರ್ತಾರೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.